ನಮಸ್ತೆ. ಈಗ ಮೂರನೇ ತಂಪನ್ನು ಉಂಟು ಮಾಡುವ ಕೂಲಿಂಗ್ ಪ್ರಾಣಾಯಾಮವನ್ನು ನಾವು ಅಭ್ಯಾಸ ಮಾಡೋಣ. ಮೂರನೆಯ ಪ್ರಾಣಾಯಾಮ ಸದಂತ ಪ್ರಾಣಾಯಾಮ ಅಂತ ಹೇಳಿ. ದಂತ ಅಂದ್ರೆ ಏನು? ದಂತ ಅಂದ್ರೆ ನಮ್ಮ ಹಲ್ಲುಗಳು, ಟೀತ್ ಅಂತ ಹೇಳ್ತೀವಿ. ಹಲ್ಲುಗಳ ತುದಿಯನ್ನ ನಾವು ಒಂದಕ್ಕೊಂದು ಸೇರಿಸಿ ಆ ಒಂದು ಗ್ಯಾಪ್ ಏನಿರುತ್ತೆ, ಆ ಹಲ್ಲುಗಳ ಮಧ್ಯೆ ಗ್ಯಾಪ್ ಏನಿರುತ್ತೆ, ಆ ಒಂದು ಗ್ಯಾಪಿನಿಂದ ಇಸ್ ಅನ್ನೋ ಒಂದು ಶಬ್ದ ಮಾಡ್ತಾ ಉಸಿರನ್ನ ನಾವು ಒಳಗಡೆ ತೆಗೆದುಕೊಳ್ತಾ ಬರಬೇಕು. ಸಾಧ್ಯವಾದಷ್ಟು ಉಸಿರನ್ನು ತೆಗೆದುಕೊಂಡ ನಂತರ ನಮ್ಮ ತುಟಿಗಳನ್ನ ಬಂಧ ಮಾಡಬೇಕು. 3 ರಿಂದ 5 ಸೆಕೆಂಡ್ಸ್ಗಳ ಕಾಲ ಅಂತರ್ಕುಂಭಕ ಉಸಿರನ್ನು ಹೊರ ಹಾಕೋಕ್ಕಿಂತ ಮುಂಚೆ ಅದನ್ನು ದೇಹದಲ್ಲಿ ಹೋಲ್ಡ್ ಮಾಡ್ತಾ, ನಮ್ಮ ಲಂಗ್ಸ್ನಲ್ಲಿ ಹೋಲ್ಡ್ ಮಾಡ್ತಾ, ತದನಂತರ ಬಲ ಮೂಗನ್ನು ಬಂಧ ಮಾಡಿ ಎಡ ಮೂಗಿನಿಂದ ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕುವಂಥ ಒಂದು ಕ್ರಿಯೆ ಅಥವಾ ಪ್ರಾಣಾಯಾಮದ ಒಂದು ವಿಧಾನ. ಇದನ್ನು ನಾವು ಸದಂತ ಪ್ರಾಣಾಯಾಮ ಅಂತ ಹೇಳ್ತೀವಿ. ನಾವು ಹೇಗೆ ಈಗ ಶೀತಕಾರಿ ಪ್ರಾಣಾಯಾಮದ ಒಂದು ಪ್ರಯೋಜನವನ್ನು ತಿಳ್ಕೊಳ್ತಾ ಬಂದೋ, ಅದೇ ರೀತಿಯೂ ಸಹ ಸದಂತ ಪ್ರಾಣಾಯಾಮನೂ ಸಹ ನಮ್ಮ ದೇಹವನ್ನು ಒಳಗಡೆಯಿಂದ ತಂಪಾಗಿ ಇಟ್ಕೊಳ್ಳಿಕ್ಕೆ, ಹೀಟ್ ಅಥವಾ ಉಷ್ಣಾಂಶದ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಇದರ ಒಂದು ಅಭ್ಯಾಸವನ್ನು ಮಾಡೋಣ ಈಗ. ಸೊ ನೀವು ಪುನಃ ಅಪಾನ ಪ್ರಾಣಾಯಾಮ ಆಗಿರ್ಬೋದು ಅಥವಾ ನೀವು ವಿಷ್ಣು ಮುದ್ರವನ್ನು ಅಳವಡಿಸ್ಕೊಳ್ಬೋದು. ಆಯಿತಾ? ಸೊ ನಾನು ಅಪಾನ ಪ್ರಾಣಾಯಾಮ ಮುದ್ರವನ್ನು ಹೋಲ್ಡ್ ಮಾಡ್ತೀನಿ. ಕತ್ತು ನೇರವಾಗಿರಲಿ. ನಿಮ್ಮ 2 ಹಲ್ಲುಗಳ ತುದಿಯನ್ನು ಜಾಯಿನ್ ಮಾಡಿ ಹೀಗೆ ಸಂಪೂರ್ಣವಾಗಿ ಹಲ್ಲುಗಳ ಮಧ್ಯದಿಂದ ಉಸಿರನ್ನ ತೆಗೆದುಕೊಳ್ತಾ ತಂಪಾದ ಒಂದು ಸ್ಥಿತಿಯನ್ನು ಗಮನಿಸ್ಕೊಳ್ತಾ ಫೀಲ್ ಮಾಡಿ ಅಂತರ್ಕುಂಭಕವನ್ನು ಮಾಡಿ ಎಡ ಮೂಗಿನಿಂದ ಉಸಿರನ್ನು ಹೊರ ಹಾಕುವಂಥ ಒಂದು ಕ್ರಿಯೆಗೆ ನಾವು ಸದಂತ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನು ಸಹ ನಾವು 3 ರಿಂದ 5 9 ಬಾರಿ ನಾವು ಅಭ್ಯಾಸವನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ತಾ ಬರ್ಬೋದು. ನಮಸ್ತೆ.